ಮುಖವೆಂಬ ವದನಾರವನ್ನ ಹಾಗೆ ತಾವು ಯಾರು, ಎಲ್ಲಿಂದ ಬಂದ್ರಿ, ಇಲ್ಲಿಯವರೆಗಾಗಿ ವಿಜಯಂಗೈವರೇ ಕಾರಣವೇನು? ಇಲ್ಲ, ವಿಜಯ ಮನೆಯರು ಬರಲಿಲ್ಲ, ನಾನು ಒಬ್ಬರೇ ಬಂದಿದ್ದೆ. ವಿಜಯ ಮನೆಯರು ಬರಲಿಲ್ಲ ಅವ್ರು ಸುದ್ದಿ ಹೇಳ್ತಾರೆ. ಇದಕ್ಕೆ ದೊಡ್ಡ ಶಬ್ದ ಅರ್ಥ ಆಗುದಿಲ್ಲ ಅಲ್ವಾ? ನೀನೇ ಸರಿಯಾ? ಹೆಕತಿ ಮನೆ ಬಂದದೆಂತ ಕಪ್ಪಗಳು ಬಾಯಿ ಬದಿ ಹಾಕಿದ್ಯಾರ. ಈಗ ವಿಜಯ ಮೇಣಿಯೂ ಬಂದ, ಆ ಬಸು ಪೂಜಾರಿಯೂ ಬಂದ. ಎಂತ ಕೊಲ್ಲಗಿರ ಹೊಡಿತೀರಿ? ಜೈ ಶ್ರೀರಾಮ್. ಶ್ರೀರಾಮ್ 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 ಜೈ ಶ್ರೀರಾಮ್. ಶ್ರೀರಾಮನ್ ತಮ್ಮ ಶ್ರೀರಾಮ್. ನೀ ಏನೆಂದು ಭಾವಿಸಿದೆ? ಇದು ರಾಮನ ಭಕ್ತ ಹನುಮಂತನಲ್ಲವೇ? ತಾಯಿಯ ಮರಣ ಆದ ಕೂಡಲೇ ಇವ್ರು ಜನನ ಆದ್ದಲ್ಲ, ಇವ್ರ ಮರಣ ಆದ ಕೂಡಲೇ ತಾಯಿ ಜನನ ಆದ. ಹೌದು, ನನ್ನ ಮರಣ ನಾವು ಹುಟ್ಟುದಾಗ ಯಾರು ಸತ್ತದ್ಯಾರ ಹುಟ್ಟದ್ಯಾರ? ಸರಿ 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 ನಿಂತು ಮಾಡ್ತಾರೆ. ಸತ್ತದ್ ನೀವು ಆಯ್ತಾ, ನಿಮ್ಮ ಅಮ್ಮ ಆಯ್ತಾ? ಸತ್ತದ್ ನಾನೇ. ನನ್ನ ಸಾಯಿಸ್ತೀವಿ ನೀವು. ನೆನ್ಪು ಮಾಡ್ತಾರೆ. ನಾನು ನೆನ್ಪು ಮಾಡ್ಕೊಂಡು ಅಂತ ನೆನ್ಪು ಮಾಡ್ಕೊಂಡು ಆದ್ರೂ ನನ್ನ ಅಮ್ಮಲ್ಲ. ಅಮ್ಮ ಅಂತಲ್ಲ, ತಾಯಿ ಮರಣ ಆದ ಕೂಡಲೇ ನಾನು ಹುಟ್ಟಿದ ಕೂಡಲೇ ನನ್ನ ತಾಯಿ ಮರಣ ಆಗಿತ್ತು. ಸರಿ 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 ಸರಿ. ಮತ್ತೆ ನನ್ನ ಸಾಯಿಸ್ತಲ್ಲ ನೀವು. ಸರಿ ಅಂದ್ರೆ ವ್ಯಕ್ತಿಗೆ ಪ್ರಾಣ ಸಂಕಟವಾಗಿದೆ. ನಿಮ್ಗೆ ಏನು ಗೊತ್ತಾಗ್ತದೆ ನನ್ನ ಕಷ್ಟ? ನಿಮ್ ಗೊತ್ತಾಯ್ತಲ್ಲ. ನಿಮಗೆ ಪ್ರಾಣ ಸಂಕಟವಾದ್ರೆ ಎಂತ ಬೆಕ್ಕಿಗೆ ಪ್ರಾಣ ಸಂಕಟವಾದ ಈ ಪ್ರಾಣ ಸಂಕಟ ನಂಗೆ ಈಗ ಇಲ್ಲಿದೆ. ಪ್ರಾಣ ಸಂಕಟವಾದ್ರೆ ಬೆಕ್ಕಿಗೆ ಚೆಲ್ಲಾಟ ಸರಿಯಲ್ಲ. ಸರಿ ಸರಿ. ನನ್ನ ಪ್ರಾಣ ಹೆಂಡತಿರಿ ಅಡಿಕೆ ಸಿಗ್ದಾಗೈತಿ. ಅಡಿಕೆ ಒಳಗೆ ಅಡಿಕೆ ಒಳಗೆ ಕತ್ತಿ ಸಿಗ್ದಾಗೈತಾ? ಹೌದಾ? ದೊಡ್ಡ ಅಡಿಕೆ ಇಲ್ಲ ಮನೆಯ ಕತ್ತಿರಿಯ ಒಳಗೆ ಅಡಿಕೆ ಸಿಗ್ದಾಗೈತ. ಆ ರೀತಿ ಪರಿಸ್ಥಿತಿ ಆಗ್ತಾ ಇದೆ. ಪರವಾಗಿ ಮಾತನಾಡ್ತಾರೆ. ಅವ್ರು ಆ ಕಾಲದವರಲ್ವೇನ ಅಲ್ವಾ? ಈ ಕಾಲಕ್ಕೆ ಬರುವುದಿಲ್ಲ. ಒಂದು ಮಾತೇ ಇಲ್ವಾ? ಏನು? ಆ ಕಾಲಕ್ಕೆ ಕುಂಟಾದ್ರೆ ಈ ಕಾಲಕ್ಕುಂಟೆ, ಎರಡು ಕಾಲ್ ಕುಂಟಾದ್ರೆ ನಡಿಲಿಕ್ಕುಂಟೆ. ಒಂದಲ್ಲ ಒಂದಿನ ಕಾಲ್ ಕುಂಟು ಮಾಡ್ತೇನೆ ನೋಡಿ. ಅದೇ ಯಾರದು? ಕಸ್ತೂರಿ ನೋಡನು ಚಂದ ಚಂದದ ಎಂತ ಕೊಲ್ಲಗಿರ ಹೊಡಿತೀರಿ? ಜೈ ಶ್ರೀರಾಮ್. ಶ್ರೀರಾಮ್ 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 ಜೈ ಶ್ರೀರಾಮ್. ಶ್ರೀರಾಮನ್ ತಮ್ಮ ಶ್ರೀರಾಮ್. ನೀ ಏನೆಂದು ಭಾವಿಸಿದೆ? ಇದು ರಾಮನ ಭಕ್ತ ಹನುಮಂತನಲ್ಲವೇ? ಎಂತದ್ದ? ಆ ಕಾಲದ ಹನುಮ ಈಗ ಬರುವುದಕ್ಕೆ ಆದ್ರೂ ಒಂದು ಏನು, ಇದು ಹನುಮನ ಛಾಯೆ ಸುಳ್ಳಲ್ಲ. ನೋಡಿದ್ರೆ ಗೊತ್ತಾಗ್ತದೆ. ಹೇಗೆ? ವಿದ್ಯುತ್ ಸ್ಪರ್ಶದಿಂದ ಆಘಾತಗೊಂಡ ಬಿಳಿ ಮಂಗ. ನಿಜವಾಗಿ ಹೌದು. ಯಾರದೋ ಮನೆ ತೋಟಕ್ಕೆ ಹೋಯ್ತು, ಸಿಡಿ ಮದ್ದನ ಸಿಡಿಸಿದ್ರು. ಹಾರುವ ಬರದಲ್ಲಿ ಮರದ ಮೇಲೆ ಹಾರಬೇಕಾ ಬೇಡವಾ? ವಿದ್ಯುತ್ ತಂತಿ ಮೇಲೆ ಹಾರಿತು. ಬಾಲ ಅಲ್ಲೇ ಸಿಕ್ಕೊಂಡು ಬಿತ್ತು, ಮಂಗ ಇಟ್ಲಾಗ ಬಂತು. ಬಾಲ ಹರಿದ ಗಾಯ. ಗಾಯ ಒಣಗಿದ ಮಾರ. ಈಗ ವರ್ಷ ಆಯ್ತದು ಹಾಗಾಗಿ. ಅದು ಹೊರಿದ ಜಾಗ ನೋಡಿ. ಏನು ನನ್ನ ಮಂಗನಲ್ಲವೇ? ಮಂಗನಿಂದ ಮಾನವನಲ್ಲವೇ? ಕ್ರಮ ಹಾಗೆ. ಆದ್ರೆ ಮಾನವನೇ ಮಂಗನಾದ್ರಲ್ಲ. ಎಲ್ಲರೂ ಮಂಗ ಆಗುವುದೇ. ಅದು ಒಂದೊಂದಿನ ಕಾಯಂ ಆಗುದು ಅಷ್ಟೇ. ಅದು ಮಾತನಾಡದಿರುವ ಮಂಗ, ನಾವು ಮಾತನಾಡುವ ಮಂಗ. ಇರ್ಲಿ ಇರ್ಲಿ, ಏನ್ ಮಾಡ್ಲಿಕ್ಕಿಲ್ಲ. ಒಳ್ಳೆ ಮನಸ್ಸು ಒಪ್ಕೊಂಡ್ ಬಿಟ್ರಲ್ಲ. ಮಾನವ ಮಂಗನಿಂದ ಮಾನವ. ಇದು ನಿಮ್ಮ ಮುಖವನ್ನು ಇದುವರೆಗೂ ನೋಡಿದ್ದಿಲ್ಲ. ಈ ಮುಸುಂಟ, ಈ ಮುಸುಂಟ ಮುಸುಂಟ ಅಲ್ಲ ಮಾರ, ಮುಸುಡಿ. ಮುಸುಡಿ. ಈ ಮುಸುಡಿ ಇದುವರೆಗೆ ನೋಡಿದ್ದಿಲ್ಲ. ಒಳ್ಳೆ ಹೊಂದಾಣಿಕೆ ಮನೆ. ಮುಸುಡಿ ಇದು ಮುಸುಡಿ. ಮುಖ ಮುಖ ಮುಖವೆಂಬ ವದನಾರವನ್ನ ದೊಡ್ಡ ಶಬ್ದ ಮಾಡಿ. ಹಾಗೆ ತಾವು ಯಾರು, ಎಲ್ಲಿಂದ ಬಂದ್ರಿ, ಇಲ್ಲಿಯವರೆಗಾಗಿ ವಿಜಯಂಗೈವರೇ ಕಾರಣವೇನು? ಇಲ್ಲ, ವಿಜಯ ಮನೆಯರು ಬರಲಿಲ್ಲ, ನಾನು ಒಬ್ಬರೇ ಬಂದಿದ್ದೆ. ವಿಜಯ ಮನೆಯರು ಬರಲಿಲ್ಲ. ಅವ್ರು ಸುದ್ದಿ ಹೇಳ್ತಾರೆ. ಇದಕ್ಕೆ ದೊಡ್ಡ ಶಬ್ದ ಅರ್ಥ ಆಗುದಿಲ್ಲ ಅಲ್ವಾ? ನೀನೇ ಸರಿಯಾ? ಹೆಕತಿ ಮನೆ ಬಂದದೆಂತ ಕಪ್ಪಗಳು ಬಾಯಿ ಬದಿ ಹಾಕಿದ್ಯಾರ. ಈಗ ವಿಜಯ ಮೇಣಿಯೂ ಬಂದ, ಆ ಬಸು ಪೂಜಾರಿಯೂ ಬಂದ.
ಎಲ್ಲ ಬಂದ್ರೆ ಹೌದೌದು ನಾನು ಈ ನಾಡಿನವನಲ್ಲ. ಗುರುಗಳಕ್ಕೆ ಅಂತ ಹೌದಾ ಮಹೇಶ್ವರಿಯಾಗಿ ಕೋರಿ ಅಣ್ಣ ನೀವು ಯಾರನ್ನು ಹೇಳಿ ನಾವು ಸುದ್ದಿ ಎಲ್ಲ ಬೇಡ. ನೀವು ನೋಡಿ, ನೀವ್ ಯಾರು ಕೇಳುತ್ತೆ, ನಿಮ್ ಸುದ್ದಿ ಹೇಳಿದ್ರೆ ಸಾಕು. ಮತ್ತೆ ಉಳಿದ್ರ ಸುದ್ದಿ ಎಲ್ಲ ಮಹೇಶ್ವರಿ ಅಧಿಕಾರಿ ಮತ್ತೆ ಮೂರು ಸುದ್ದಿ ಎಲ್ಲ ಬೇಡ. ನೀವು ಯಾರು ಸತ್ತವ ನಾನೇ ಅದೇ. ಸತ್ತದ್ ನೀವೇ ಯಾರು? ಸತ್ತದ್ದು ನಾನಲ್ಲ, ಆ ವ್ಯಕ್ತಿಯೇ ನಾನು. ಮಹೇಶ್ವತಿಯ ಮಹೇಶ್ವರಿ ಅಧಿಕಾರಿ ಯಾರೇ ಬಾಹುಬಲಿ. ನೀವೇ ನಾನು ಎಂತ ಎಂತ ಒಡ್ಡರ್ಸಿ ಹಬ್ಬಕ್ಕೆ ಬಂದ್ರಿ? ನಿಮಗೆ ಒಟ್ಟಾರೆ ಹಬ್ಬಕ್ಕೆ ಹೋಗಕ್ಕಾಗ್ತೀಯ? ಕಾಲಿಗೆ ಕಟ್ಕೊಂಡು ಕಷ್ಟ. ಇನ್ನೂ ಇಂತ ನಿಮ್ಮ ಜನನಿ ಜನಕ ಅಪ್ಪ ಅಮ್ಮ ತಂದೆ ತಾಯಿ ಮಾತೃಪಿತೃ ಕೇಳಬೇಡಿ. ಹಾ, ಎಂತಾಯ್ತಾ? ನನ್ನ ತಾಯಿ ನನ್ನ ಜನನಾದಾಗ ಅವಳ ಮರಣವಾಯ್ತು. ಛೆ, ಯಾರ ಬದುಕಿನಲ್ಲಿ ಇಂಥ ದುರ್ಘಟನೆ ನಡೆಯಲೇಬಾರದು. ಇವ್ರ ಮರಣ ಆದ ಕೂಡಲೇ ತಾಯಿ ಜನನ ಆಯ್ತಲ್ಲ, ಆಗ್ಬಾರ್ದು. ಆಗುದಲ್ಲ. ಪ್ರಪಂಚದಲ್ಲಿ ವಿಸ್ಮಯ. ವಿಸ್ಮಯ, ಹೌದು ವಿಸ್ಮಯ, ವಿಸ್ಮಯ, ವಿಸ್ಮಯ. ನಾನು ಹುಟ್ಟಿದ ಕೂಡಲೇ ನನ್ನ ತಾಯಿಯ ಮರಣವಾಗಿತ್ತು. ನೀನೊಂದು ಮಾತಾಡು, ಹಾ, ಅಷ್ಟು ಗೊತ್ತಾಗುದಿಲ್ಲ, ಎಂತೆಂತ ಹೇಳುದಲ್ಲ. ಹೀಗೆ ತಾಯಿಯ ಮರಣ ಆದ ಕೂಡಲೇ ಇವ್ರು ಜನನ ಆದ್ದಲ್ಲ. ಇವ್ರ ಮರಣ ಆದ ಕೂಡ ತಾಯಿ ಜನನದ್ದ. ಹೌದು. ನನ್ನ ಮರಣ ನಾವು ಹುಟ್ಟುದಾಗ ಎಂತ ಮಾತಾಡ್ತೀಯ? ಯಾರು ಸತ್ತದ್ದು ಯಾರ ಹುಟ್ಟದ್ದು ಯಾರ? ಸರಿ 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 ನಿಂತು ಮಾಡ್ತಾರೆ. ಸತ್ತದ್ದು ನೀವು ಆಯ್ತಾ, ನಿಮ್ಮ ಅಮ್ಮ ಆಯ್ತಾ? ಸತ್ತದ್ದು ನಾನೇ. ಸತ್ತದ್ದು ನನ್ನ ಸಾಯಿಸ್ತೀವಿ ನೀವು. ನೆನ್ಪು ಮಾಡ್ಕೊಂಡು ನಾನು ನೆನ್ಪು ಮಾಡ್ಕೊಂಡು ಅಂತ ನೆನ್ಪು ಮಾಡ್ಕೊಂಡು ಆದ್ರೆ ನನ್ನ ಅಮ್ಮಲ್ಲ. ಅಮ್ಮ ಅಂತಲ್ಲ. ತಾಯಿಯ ಮರಣ ಆದ ಕೂಡಲೇ ನಾನು ಹುಟ್ಟಿದ ಕೂಡಲೇ ನನ್ನ ತಾಯಿ ಮರಣ ಆಗಿತ್ತು. ಹಾ, ಸರಿ ಸರಿಯಾ? ಸರಿ ಸರಿ. ಮತ್ತೆ ನನ್ನ ಸಾಯಿಸ್ತೀಯಲ್ಲ ನೀವು. ಸರಿ ಅಂದ್ರೆ ಆದ ನಿಮ್ಗಲ್ಲ, ನೀವ್ ಹೇಳಿ ಸರಿ ಅಂತ. ಒಳ್ಳೆ ಮಾತಾಡ್ತೀಯ. ಅಪಾಯ ಎಲ್ಲದ್ರೆ? ಅಪಾಯ ನೀನೇ ನನಗಿಲ್ಲ. ಹಾ, ತಂದೆ ಪಿತಾ ಹಾ, ತಂದೆ ಪಿತಾ ನನ್ನ ತಂದೆ ಹಾ, ತಾಯಿ ಸತ್ಯ ನುಡಿಯ ಕೇಳಿ. ಸತ್ಯ ನೋಡಿ. ಸತ್ಯ ತಾಯಿ ಸತ್ಯ ನುಡಿಯ ಕೇಳಿ ಹಾ, ನದಿಯ ಘಾತದಿಂದ ಹಾ. ನೆಗೆದು ಬಿದ್ದು ಎಂತ ವರ್ಷದ ಮೈ ಮಿಡಿ ಮುರಿತಿದ್ರಾ? ಮಾಯಿಮಡಿ ಪೈಪು ಅಂತಲ್ಲ, ಕಾಯಿ ಪೈಪು ಅಂತಲ್ಲ. ಮತ್ತೆ ತಾಯಿ ಸತ್ಯ ನುಡಿಯ ಕೇಳಿ ಹೃದಯ ಘಾತ ಆಗಿದೆ. ಹಾ ಹಾ ಹಾ. ಆ ಸನ್ನಿವೇಶ ಹೇಗಿರ್ಬೋದು? ಹೆಂಡತಿಯನ್ನು ಕಳೆದುಕೊಂಡೆ ಮಗುವಾದ್ರೂ ಅಂತ ನೋಡು ಅಂತ ಹೇಳಿದ್ರೆ ಈ ಓಡು ಸೊಟ್ಟು ನೋಡಿದ್ದೇ ತಡ. ಇಂಥದ್ದು ಒಂದು ನಮ್ಗೆ ಹುಡ್ತಲ್ಲ ಅಲ್ಲೇ ಇಬ್ರು ಕೊಂದಾಗ್ತದೆ ನೀವು. ಇಬ್ಬರು ಬಾಯಿ ಮೇಲೆ ಹಾಕೊಂಡು ನೋಡುವಾಗ ಆಗ್ತಾ ನಾನು ಒಂದ್ ಹೊತ್ತಿಗೆ ಎರಡು ಹೊತ್ತಿಗೆ ಬಂದ. ನಿನಗೆ ಇಲ್ಲಿಗೆ ಪ್ರಾಣ ಸಂಕಟವಾದ್ರೆ ಬೆಕ್ಕಿಗೆ ಚೆಲ್ಲಾಟ ಮಾಡ್ತೀನಿ. ಏನ್ ಮಾಡು, ಒಬ್ಬೊಬ್ಬರಿಗೆ ಬೆಕ್ಕಿ ಪ್ರಾಣ ಸಂಕಟ, ಇಲ್ಲಿ ಚೆಲ್ಲಾಟ. ಹಾಗಲ್ಲ, ಇಲ್ಲಿಗೆ ಚೆಲ್ಲಾಟವಾದ್ರೆ ಬೆಕ್ಕಿಗೆ ಪ್ರಾಣ ಸಂಕಟ ಬರುತ್ತೆ, ಗೊತ್ತಾ? ಹಾ ಹಾ ಸರಿ. ಹಾ? ಎಂತ ಹೇಳಿದೆ ನಾನು? ಹೌದಲ್ಲ? ಬೆಕ್ಕಿಗೆ ಪ್ರಾಣ ಸಂಕಟವಾದ್ರೆ ಇಲ್ಲಿಗೆ ಚೆಲ್ಲಾಟ. ಚೆಲ್ಲಾಟ. ನಿಮ್ಗೆ ಏನು ಗೊತ್ತಾಗ್ತದೆ ನನ್ನ ಕಷ್ಟ? ಈಗ ನಿಮ್ ಗೊತ್ತಾಯ್ತಲ್ಲ ಈಗ. ಹಾ? ಇಲ್ಲಿಗೆ ಪ್ರಾಣ ಸಂಕಟವಾದ್ರೆ ಎಂತ ಬೆಕ್ಕಿಗೆ ಪ್ರಾಣ ಸಂಕಟವಾದ. ಈ ಪ್ರಾಣ ಸಂಕಟ ನಂಗೆ ಈಗ. ಇಲ್ಲಿಗೆ ಪ್ರಾಣ ಸಂಕಟವಾದ್ರೆ ಬೆಕ್ಕಿಗೆ ಚೆಲ್ಲಾಟ, ಸರಿಯಲ್ಲ? ಸರಿ ಸರಿ ಆಯ್ತು. ನನ್ನ ಪ್ರಾಣ ಹೆಂಡತಿರಿ ಎಂತ ಇತ್ತ? ಅಡಿಕೆ ಸಿಗ್ದಾಗೈತಿ. ಅಡಿಕೆ ಒಳಗೆ ಅಡಿಕೆ ಒಳಗೆ ಕತ್ತಿ ಸಿಗ್ದಾಗೈತಾ? ಹೌದಾ? ಎಷ್ಟು ದೊಡ್ಡ ಅಡಿಕೆ ಅಪ್ಪ. ಇಲ್ಲ ಮಾರಾಯ, ಕತ್ತಿಯ ಒಳಗೆ ಅಡಿಕೆ ಸಿಗ್ದಾಗೈತೆ. ಆ ರೀತಿ ಪರಿಸ್ಥಿತಿ ಆಗ್ತಾ ಇದೆ. ಇರ್ಲಿ. ಆದ್ರೆ ಏನ್ ಮಾಡುದು? ಇಲ್ಲಿ ಒಂದು ವರ್ತಮಾನವನ್ನು ಕೇಳ್ತೇನೆ. ಏನು? ಕಲ್ಯಾಣಗಿರಿ ಅಧಿಕಾರಿ ಹಾ, ರತ್ನನಿಧಿಗೊಬ್ಬಳು ಮಗಳಿದ್ದಾಳಂತೆ. ಅದಕ್ಕೆ ಏನೀಗ? ಒಳ್ಳೆದೆ, ಮಗಳಿದ್ದಾಳಂತೆ. ಹಾ, ತಡೀರಿ. ಯಂತ್ರ ಬಂದ್ರಿ. ನಮ್ದು ವಾಹನ ಉಂಟು, ಕುದುರೆ ಕುದುರೆಯಲ್ಲಿ ಏರಿ ಬಂದವಳ. ಕಲ್ಯಾಣಗಿರಿ ಅಧಿಕಾರಿ ರತ್ನನಿಧಿಗೊಬ್ಬಳು ಮಗಳಿದ್ದಾಳಂತೆ. ಅಲ್ಲಿ ಪ್ರಾರಂಭ ಮಾಡಿ. ಯಾಕಂದ್ರೆ ನೀವು ಮುಂದೆ ಮತ್ತೆ ಬಾಯಿ ಹಾಕಿದ್ರಲ್ಲ. ಅಲ್ಲ, ನೀವು ಒಬ್ಬರೇ ಬಂದ್ರೆ ಮತ್ತೆ ಯಾರಾದ್ರೂ ಬಂದ್ರೆ? ಯಾರು ಬರುವಾಗ ನಮ್ಮ ಸೈನ್ಯ ಎಲ್ಲ ಹಿಂದಿದೆ ಬರ್ತಾರೆ. ಇದು ಮುಂದೋದ್ರ ಮೇಲೆ ಮೊದಲ ಹೆಸರು ಹೇಮಮಾಲಿನಿ ಎನ್ನುವುದಾಗಿ. ಅವಳಿಗೆ ಗುಟ್ಟಿನಲ್ಲಿ ಪಟವಂತೆ ಪಡೆದ ವಿಷಯ ಅಂತ ತಿಳಿದುಕೊಳ್ಳಕ್ಕೆ ಹಾ ಹಾ ಹಾ. ನಿಮ್ಮನ್ನಾಗಿ ನಮ್ಗೆ ಆಗಿ ಇದೆ. ಇರ್ಲಿ. ವಿಷಯವನ್ನು ತಿಳಿದುಕೊಳ್ಳಕ್ಕಾಗಿ ಬಂದವ. ಹಾ. ಅಷ್ಟೇ ಅಲ್ಲ, ಆ ಹೇಮಮಾಲಿನಿಯನ್ನು ಮದುವೆ ಆಗ್ಲಿಕ್ಕೆ ಬಂದವ. ಹೇಮಮಾಲಿನಿಯನ್ನ? ಮದುವೆ ಆಗ್ಲಿಕ್ಕೆ ಬಂದ ಯಾರು? ನಾನೇ. ಮತ್ತೆ ಭೂತೋರ ಹಾಗೆ ಬಹಳ ದೂರದಿಂದ ಬಂದಿದ್ದೀರಿ. ಹೌದು. ಸ್ವಲ್ಪ ಹೊತ್ತು ವಿಶ್ರಾಂತಿಗಾಗಿ ಪೌಡಿಸಿ ಆಯ್ತಾ? ಬೇಡ, ಪಾವಡಿ ಎಲ್ಲ ತಿನ್ನುವುದಿಲ್ಲ ನಾನು. ಹೋದಲ್ಲಿ ಪಾವಡಿ ಹಾಕಿದ್ರೆ ತಿಂದ್ರೆ ಯಾಕಪ್ಪ? ಏಕತ್ತೆ ಮನೆ ತೋರಿಸಲ್ಲ. ಅಲ್ವಾ? ಹಾ? ಅವನಿಗೆ ಪೌಡಿಸಿ ಅಂತ ಹೇಳಿದ್ರೆ ಅರ್ಥ ಆಗ್ಲಿಲ್ಲ. ದೇವ್ರ ಸಂದೇತ ಸೀದವಾದ ಅವ್ನು ರಾಜ್ಕುಮಾರ್ ಅಂತ ಹೇಳ್ತಾ ಇದ್ದಾರೆ. ವಾಯ್ದಿ ಅದು ರಾಜ್ಕುಮಾರ್ನ ಸುಳ್ಳು ಹೇಳ್ಬೇಕು ಅಂತ ಆದ್ರೆ ಹಾ ಏನು ಕಾರಣ ಅಲ್ವಾ? ನೋಡು, ಬಿಸಿ ಮುಡ್ಸಿದ್ರೆ ಅಮ್ಮಮ್ಮನಿ ಮದುವೆನೋ ಹೊಡೆಯದಿರುವುದಮ್ಮಯ್ಯ ಕಾಲ್ಪಿಡಿವೆನೋ
ಹಮ್ಮಿನಲ್ಲಿ ಹರಭೂಷಣ ಕಳುಹಿಪ್ಪ ನಿಮ್ಮೆಡೆಗೆ ನಿಜ ಕಾರಣ ಲೆಕ್ಕಾಚಾರ ಇಲ್ಲ ಅದಕ್ಕೆ ಲೆಕ್ಕಾಚಾರ ಇಲ್ಲ ಮಂಗ ಹತ್ತ ಹತ್ತ ಯಾವ ಭಾವನಿಲ್ಲ ಕಣ್ಬಿಡ ಕಣ್ಬಿಡ ಬಿಡ್ತಿರ್ತಾರೆ ಬೇರೆ ಯಾರು ನೀನು ನೀನಂತ ಒಂದು ತಿಂಗಳು ಅಡ್ಡಾಡ್ಲಿಕ್ಕೆ ಅಂತ ಮುಖ ನೋಡ ನೀನೆ ನೀನೆ ಯಾರು ಭುಜಬಲಿ ಅಲ್ಲ ಬಾಹುಬಲಿ ಅಲ್ಲ ಹೇಳಿದಲ್ಲ ಮತ್ತೆ ಯಾವುದೂ ಅಲ್ಲ ನನ್ನ ಹೆಸರು ಕಸ್ತೂರಿ ಅನ್ನೋದಾಗಿ ಕಸ್ತೂರಿ ಕಸ್ತೂರಿ ಯಾವ ಊರಿನವ ಇದೇ ನಾಡಿನ ಯಾಕೆ ಹೀಗೆ ಮಾಡಿದೆ ನನ್ನ ಮಿತ್ರನಂತ ರುದ್ರಭೂಷಣ ಕಳಿಸಿಕೊಟ್ಟಿದ್ದು ಯಾರು ಯಾಕೆ ಇಲ್ಲಿನ ಗುಟ್ಟಿನ ಪಣ ಇಲ್ಲಿಂದ ಗುಟ್ಟಿನ ಪಣ ಏನು ಅಂತ ನೋಡ್ಕೊಂಡು ಬರ್ತೀನಿ ಆಗುದಿಲ್ಲ ಅಂತ ಹೇಳ್ಬೇಕಿತ್ತು ಆಗುದಿಲ್ಲ ಅಂತ ಹೇಳ್ತಿದ್ದೆ ಕೊಡ್ತಿ ಅಂತ ಹಣ ಕೊಟ್ಟು ಏನ್ ಬೇಕು ಹಣ ಕೊಟ್ಟು ಏನ್ ಬೇಕಾದ್ರೆ ಮಾಡ್ತಾರೆ ಮಾಡಿತ್ತು ಒಂದು ವಾರ ಕೊಡ್ತು ನಾಳೆಗೆ ಅದೊಂದು ಹಾಳು ಮಾಡ್ಬೇಡ ದೇವಪ್ಪ ಏನು ಇದು ನಮ್ಮ ನಾಡಿನ ಸೇನಾಧಿಪತಿ ನನ್ನ ಮದುವೆ ಪಣ ತಿಳಿತಾನೆ ಅಂತ ಆದ್ರೆ ಯಾಕಿರ್ಬಹುದು ಯಾವುದೋ ಒಂದು ಹುನ್ನಾರ ಇರ್ಬೇಕಿದ್ರೆ ಇಲ್ಲಿ ಸರಿ ಸರಿ ಮಾಡ್ತೇನೆ ಅಲ್ಲ ಏಯ್, ಏನಮ್ಮ ಹಣಕ್ಕಾಗಿ ಮಾಡಿದ್ದಲ್ವಾ ಹೌದಮ್ಮ ನಿನ್ ಎಷ್ಟು ಹಣ ಬೇಕು ನಾನು ಕೊಡುವ ವ್ಯವಸ್ಥೆ ಮಾಡ್ತೇನೆ ಆದ್ರೆ ನೀನ್ ಮಾಡ್ಬೇಕಾದ್ದೇನು ಕೇಳು ಏನಮ್ಮ ನೇರವಾಗಿ ರುದ್ರಭೂಷಣ ಇರುವಲ್ಲಿವರೆಗಾಗಿ ಹೋಗಿ ನಾನು ಹೇಳಿದ್ದೇನೆ ಅಂತ ಇಷ್ಟು ಹೇಳಿದ್ರೆ ಸಾಕು ಹಣದ ವಿಷಯವನ್ನು ತಿಳಿಯುವುದಕ್ಕಾಗಿ ಕಸ್ತೂರಿಯನ್ನು ಕಳುಹಿಕೊಟ್ಟೆ ಹೋದವ ಇಷ್ಟೊತ್ತಾದ್ರೂ ಬರಲಿಲ್ಲ ಎಲ್ಲ ಸತ್ತ ಅಂತಿಲ್ಲ ಪಾಪಿ ಕಸ್ತು ನಾನೇ ಹೋದಿಯೇನೋ ಅಯ್ಯೋ ಹೋದಪ್ಪ ಬಂದಿಯಾ ಎಂತ ಬರ್ಬಾರ್ದು ವಿಷಯ ಅಂತಂದೆ ಅಂತ ಏನಾಯ್ತು ಹೇಳು ಹೇಳಿದಾಗ ಕಲ್ಯಾಣಗಿರಿ ಹೋದ ಮಿತ್ರ ಅಲ್ಲಿನ ಹುಟ್ಟಿನ ಪಣ ಏನು ತಿಳಿಯಕ್ಕಾಗಿ ಹೋದವ ಹೋದಷ್ಟೇ ಅಲ್ಲ ಮಧ್ಯ ಪಣದಲ್ಲಿ ಆ ಹೇಮವಲ್ಲಿ ನೋಡಿದ್ದ ಹೌದಾ ಹೌದಾ ನೋಡಿದಷ್ಟೇ ಅಲ್ಲ ನನ್ನ ರೂಪಲಾವಣಕ್ಕೆ ಮನಸ್ಸೋತಿದ್ದವಳು ಅವಳ ಆಮೇಲೆ ಅವಳು ಹೇಳಿದ್ದು ಏನು? ನೀವು ಹಾಗಿದ್ದೆ ಹೀಗಿದ್ದೆ ಸಾಕ್ಷಾತ್ ಮಣ್ಮುಡುತ್ತ ಆಯ್ತಂತೆ ಮಣ್ಮುಕ್ತ ಹೋಗ ಆ ಕಡೆ ಹೋಗು. ಅದಲ್ವಾ ಮನ್ಮತ ಹಾಗೆ. ಹಾಗೆ ಹೀಗೆ ಅಂತ ವರ್ಣನೆ ಮಾಡಿದ್ದ ಅಷ್ಟೇ ಅಲ್ಲ ಮತ್ತೆ ಉತ್ತರ ಬಂದು ಮುಚ್ಕೊಟ್ಟಿದ್ದ ಯಾರಿಗೆ ನನಗೆ ನಿನ್ನೆಗ ಅಂದ್ರೆ ಕೊಡ್ಬಾರ್ದ ಏ ಕಸ್ತೂರಿ ಅಪಾಸ್ಯ ಮಾಡಿರ್ಬೇಕೋ ನಾನು ಹಾಗೆ ತಿಳ್ಕೊಂಡಿದ್ದೆ ಮಿತ್ರ ಅಪವಾಸ ಮಾಡಿದಲ್ಲ ಮಿತ್ರ ಮತ್ತೆ ಮದುವೆ ಅಂತ ಆದ್ರೆ ನನ್ನನ್ನೇ ಮದುವೆ ಆಗ್ತಂತ ಹೇಳಿದ್ದ ಹಾಗೆ ಹೇಳಿದ್ದು ಹೌದು ಮಿತ್ರ ನೀನೇನ್ ಹೇಳಿದ್ಯೋ ನಾನು ತೀರ್ಮಾನ ಮಾಡ್ಕೊಂಡು ಬಂದಿದ್ದೇನೆ ಹಾ. ಮದುವೆ ಅಂತ ಆದ್ರೆ ಅವಳನ್ನ ಸವಾರಿ. ಕಾಲಿನ ಚಂದ್ರನ ಬಯಸು ಕಾಲಿನ ಚಂದ್ರನ ಬಯಸು ಬೋಯ್ ಯಾಕ ದರಿದ್ರದವನ ಅವಿವೇಕೆ ಪಡಪೋಯ್ ಏನು? ಒದಿಲ್ಲ ಅಂತಾದ್ರೆ ನಾನು ಮದುವೆ ಆಗಬೇಕಾದಂತಹ ನನ್ನ ಪ್ರಿಯತಮ ಹೇಮಳನ್ನು ಮದುವೆ ಆಗಬೇಕು ಎನ್ನುವುದಾಗಿ ಬಯಸ್ತಿ ಅಂತಾದ್ರೆ ನಿನಗೆ ಎಷ್ಟು ಸೊಪ್ಪು ಅಂತ ಕೇಳ್ತೇನೆ ಹೇ ಕಸ್ತೂರಿ ಆಕೆಯನ್ನ ನೀನು ಬಯಸಿದ್ದೆ ಹೇಗಾಯ್ತು ಅಂತ ಆಕಾಶದಲ್ಲಿರುವಂತಹ ಚಂದ್ರನನ್ನ ಎಲ್ಲಿಯ ಪ್ರೀತಿಯಲ್ಲಿರಬಹುದಾದಂತಹ ನಾಯಿಯೊಂದು ಬಯಸಿದಾಗಾಯ್ತು ಸತ್ತವನೇ ಆಕಾಶದಲ್ಲಿ ಒಂದು ಚಂದ್ರನ ಬೀದಿಯಲ್ಲಿ ಒಂದು ಶ್ವಾನ ಬಯಸಕಂತ ಹೇಳುವ ಮತ್ತೆಂತದ್ದ ನೆನಪಿಟ್ಟು ಮಿತ್ರ ಏನು ಒಂದು ಮನೆಯಲ್ಲಿ ಯಜಮಾನ ಇಲ್ಲ ಅಂತಾನೆ ಒಂದು ಶ್ವಾನನೇ ಮನೆ ಕಾಯು ಅದಕ್ಕೆ? ಆ ಶ್ವಾನನಿಗೆ ನಿಯತ್ತು ಮನುಷ್ಯನಿಗೆಲ್ಲ ನೆನಪಿಟ್ಟು ನಿನ್ನನ್ನ ಕಂಡಾಗ ಇವಾಗ ನನಗೆ ಅರ್ಥ ಆಯ್ತು ನೀನೊಬ್ಬ ನೀವೆತ್ತಿಲ್ಲದ ನಾಯಿ ಎಂಬ ಹಾಗೆ ಅದಲ್ಲ ಅನ್ನುವುದೇ ಆದ್ರೆ ನೀನೊಬ್ಬ ಬಡವನಾದ್ರೂ ಕೂಡ ನಿನ್ನನ್ನು ನನ್ನ ಸ್ನೇಹಿತರನ್ನಾಗಿ ಸ್ವೀಕಾರ ಮಾಡಿದೆ ಮಾತ್ರ ಅಲ್ಲ ನಿನ್ನ ಬದುಕಿಗಾಗಿ ಬೇಕಾದಷ್ಟು ವ್ಯವಸ್ಥೆಯನ್ನು ಮಾಡಿಕೊಟ್ಟೆ ಅಷ್ಟೇ ಅಲ್ಲ ನನ್ನ ಒಳ ವಿಷಯವನ್ನು ತಿಳಿದಕ್ಕಾಗಿ ನಿನ್ನ ಮೇಲೆ ನಂಬಿಕೆ ಇತ್ತು ಅಲ್ಲಿವರೆಗೆ ಕಳುಹಿಕೊಟ್ಟೆ ಆದ್ರೆ ಇವತ್ತು ನೀಯತ್ತಿಲ್ಲದ ನಾಯಿಯಾಗಿ ವರ್ತಿಸ್ತಾ ಇದ್ದೀಯ ನನ್ನವಳನ್ನ ಮದುವೆ ಆಗಬೇಕು ಎನ್ನುವುದಾಗಿ ಕನಸನ್ನ ಕಾಣ್ತೀಯ ಅಂತಾದ್ರೆ ಕಸ್ತೂರಿ ಆಕೆಯನ್ನ ಮದುವೆ ಆಗುವ ಕಥೆ ಬಿಡು ಮತ್ತೆ ಯಾವ್ದು ಕಣ್ಣೆತ್ತಿ ಕಂಡೆ ಅಂತಾದ್ರೆ ನಿನ್ನ ಕಣ್ಣು ಕಿತ್ತು ಬಿಸಾಕ್ತೇನೆ ಮಾತ್ರ ಅಲ್ಲ ನಿನಗೆ ಬದುಕಬೇಕೆನ್ನುವ ಆಸೆ ಇದ್ರೆ ಮತ್ತೆ ಈ ರುದ್ರಭೂಷಣ ಕಣ್ಣಿಗೆ ಕಾಣಿಸ್ಕೊಳ್ಬೇಡ ಎಲ್ಲಾದ್ರೂ ಹೋಗ್ ಸಾಯ ಮಿತ್ರ ಏನು ಆಳುವ ರಸನಿಗೆ ಒಂದು ರಾಜ್ಯ ಇರುವುದು ಅದಕ್ಕೆ ದುಡಿಯುವನಿಗೆ ಹಲವು ರಾಜ್ಯ ಏನ್ ಮಾಡ್ತೀಯ ಇಲ್ಲ ಅಂದ್ರೆ ಮತ್ತೊಂದು ಕಡೆಯ ಆಗ